ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದೀವಿ. ಇನ್ನೂ ಅರ್ಧ ಗಂಟೆ ಯಶ್ ಬಾಸ್ ನ ನೋಡಕ್ಕೆ. ಐ ಆಮ್ ಸೋ ಎಕ್ಸೈಟೆಡ್. ಫ್ರೆಂಡ್ಸ್ ತುಂಬಾ ಎಕ್ಸೈಟ್ ಆದವ್ರೆ. ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ, ಒಂದ್ ವರ್ಡ್ ಅಲ್ಲಿ ಹೇಳಕ್ಕಾಗಲ್ಲ. ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ, ನೋಡ್ಬೇಕು. ಒಂದ್ ಆಕ್ಷನ್ ಥ್ರಿಲ್ಲರ್ ಇರುತ್ತೆ, ಚೆನ್ನಾಗಿರುತ್ತೆ. ಡ್ರಾಮಾ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್ ಬಾಸ್. ತುಂಬಾ ಖುಷಿ ಆಗುತ್ತೆ. 4 ವರ್ಷ ಆದ್ಮೇಲೆ ಬರ್ತಾ ಇರೋದು. ಮೊದಲು ಎಲ್ಲ ಫಿಲಮ್ ನೋಡಿದ್ರೆ ಚೆನ್ನಾಗಿ ಬಂದಿದೆ. ಇದು ಫ್ಯೂಚರ್ ಅಲ್ಲಿ ಚೆನ್ನಾಗಿ ಬರುತ್ತೆ, ಇನ್ನು ಮುಂದೆನೂ ಚೆನ್ನಾಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಹೌದು, ಇದು ನಮ್ಮ ಎಲ್ಲರದು ಆಲ್ಮೋಸ್ಟ್ 4 to 5 years ಅದು ಮಾಡೋದು ನೋಡ್ಬೇಕು ಅಂತ ಇವತ್ತು ಎಕ್ಸ್ಪೀರಿಯನ್ಸ್ ಆಯ್ತಿದೆ. ಒಳ್ಳೆ ಮೂಮೆಂಟ್ ಇದೆ. ನಮ್ದು ಆಕ್ಚುಲಿ ಪ್ರಾಪರ್ ಹುಬ್ಬಳ್ಳಿ, ಇಲ್ಲಿ ಆಕ್ಚುಲಿ ಜಾಬ್ ಮಾಡ್ತಾ ಇದೀವಿ. ಇಲ್ಲಿ ಮೂವಿ ನೋಡೋದಕ್ಕೋಸ್ಕರನೇ ಬಂದಿರೋದು. ಟಾಕ್ಸಿಕ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಲ್ಲ, ಯಶ್ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ. ಓನ್ಲಿ ಫಾರ್ ಯಶ್. ಅದ್ರಲ್ಲಿ ಅವ್ರ ಬೇರೆ ಪ್ರೊಡಕ್ಷನ್ ಚೆನ್ನಾಗಿರುತ್ತೆ ಮೂವಿ ಅಂತ. ಸೂಪರ್ ಹಿಟ್ ಆಗುತ್ತೆ ಬಿಡಿ, ಚೆನ್ನಾಗುತ್ತೆ. 2000 crore ಪಕ್ಕ ಲೋಡಿಂಗ್. ಚೆನ್ನಾಗಿ ಮೂವಿ ಚೆನ್ನಾಗಾಗಲಿ. ಎಲ್ಲರಿಗೆ ತುಂಬಾ ಖುಷಿ ಆಗಿದೆ, ಎಂಜಾಯ್ಮೆಂಟ್ ಆಗ್ತಿದೆ, ಫುಲ್ ಎಂಜಾಯ್ಮೆಂಟ್. ಚೆನ್ನಾಗಿ ಓಡಲಿ ಮೂವಿ, ಚೆನ್ನಾಗಿ ಓಡಲಿ ಅಂತ ನಾವು ಆಲ್ ದ ಬೆಸ್ಟ್ ಹೇಳ್ತೀವಿ. ನಾವು ಇಲ್ಲಿ ಬೆಂಗಳೂರಿಂದ ಬಂದಿರೋದು. ನಾವು ತುಂಬಾ ಮೂವಿ ನೋಡಿದ್ದೇವೆ. ಎಷ್ಟು ಫ್ಯಾನು, ಬಿಗ್ ಫ್ಯಾನ್. ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿ ಮೂವಿ ಆಗಲಿ, ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಾಸಿ ಸರಾಯುಡು ಸಲಾಂ ರಾಕಿ ಬಾಯ್. ಮೇಡಮ್ ನಾವು ಚಿಕ್ಕಮಗಳೂರು ಕಡೂರಿಂದ ಬಂದಿರೋದು. ಫಸ್ಟ್ ಶೋಕ್ ಬಂದಿದ್ವಿ ಮೇಡಮ್, ನರ್ತಕಿ ಥಿಯೇಟರ್ ಅಲ್ಲಿ. ಸಲಾಂ ರಾಕಿ ಬಾಯ್ ಮೇಡಮ್. ಒಬ್ಬೊಬ್ರೆ ಬರ್ತೀರಾ, ಒಟ್ಟಿಗೆ ಬರ್ತೀರಾ ಮೂವಿ ನೋಡಕ್ಕೆ? ನೀವೇ ಹೇಳಿ. ಬಹಳ ಎಕ್ಸ್ಪೆಕ್ಟೇಷನ್ ಇದೆ. 4 ವರ್ಷದಿಂದ ಬಹಳ ವೆಯ್ಟ್ ಮಾಡಿದ್ದು, ಮತ್ತೆ ಪೋಸ್ಟ್ ಪೋನ್ ಆಯ್ತು ಮೂವಿ. ಬಹಳ ಅಂದ್ರೆ ಬಹಳ ಎಕ್ಸೈಟ್ ಆಗಿ ವೆಯ್ಟ್ ಮಾಡ್ತಾ ಇದೀವಿ. ಈಗ ಫಸ್ಟ್ ಶೋಕ್ ಹೋಗ್ತಾ ಇದೀವಿ ಮೇಡಮ್. ವರ್ಲ್ಡ್ ಇಸ್ ಯಶ್ ಬಾಸ್ ಟೆರಿಟರಿ. 4 ವರ್ಷದಿಂದ ಒಳ್ಳೆ ನೋಡ್ತಾ ಇದ್ವಿ ಮೂವಿ. ಒಳ್ಳೆ ಸೂಪರ್ ಆಗಿದೆ. ನೋಡ್ಕೊಂಡ್ರೆ ನಮ್ಮ ಬಾಸ್ ಫುಲ್ ಇಷ್ಟ ಅನ್ಸುತ್ತೆ. ಸಾಕ್ಷಿ ಬಗ್ಗೆ ಏನು ಎಕ್ಸ್ಪೆಕ್ಟ್ ಏನಿಲ್ಲ. ಇದು ಒಳ್ಳೆ ಪ್ಯಾನ್ ಇಂಡಿಯಾ ಮೂವಿ. ನಮ್ಮ ಕನ್ನಡ ಹೆಸರು ತಂದರೆ ಸಾಕು. ನಾವು ಬಂದಿರೋ ಕೊಪ್ಪಳ. ಫುಲ್ಲು ಖುಷಿ. ನಮ್ಮ ಬ್ಯಾಕಿಗೆ ಫಸ್ಟ್ ಮೂವಿ ಬಂದು 4 ವರ್ಷ ಕಾದ್ಬಿಟ್ಟು ಫಸ್ಟ್ ಥಿಯೇಟ್ರಿಗೆ ಬರ್ತಾ ಇರೋದು. ಬಾಸ್ ಮೂವಿ ರಿಲೀಸ್ ಆಗಿದೆ ಅಂತ ಫಸ್ಟ್ ದಿನ ಬರ್ತಾ ಇರೋದು. ವರ್ಲ್ಡ್ ರೆಕಾರ್ಡ್ ಆಗೇ ಆಗುತ್ತೆ. 100% ಪಕ್ಕ ಬರ್ತೀರಿ. ವೈಟಿಂಗ್ ಫಾರ್ ಟಾಕ್ಸಿಕ್. ಮೇಡಮ್, ನಾನು ನಂಜನಗೂಡಿಂದ ಬಂದಿರೋದು. ಫಸ್ಟ್ ಸಿನಿಮಾ ನೋಡಬೇಕು ಅಂತ ನಂಜನಗೂಡಿಂದ ಬಂದಿದ್ದೀನಿ. ಎಸ್ ಅವರ ಸರ್ ಅಭಿಮಾನಿಯಾಗಿ ಅವ್ರು ನಂಜನಗೂಡಲ್ಲಿ ಒಂದ್ಸರಿ ಮೀಟ್ ಆಗಿದೆ. ಕರ್ನಾಟಕ ಭಾರತೀಯ ಚಿತ್ರರಂಗ ಇತಿಹಾಸದಲ್ಲೇ ಬುಧವಾರ ರಿಲೀಸ್ ಆಯ್ತಿರೋ ಮೊದಲನೇ ಮೂವಿ ಇದು. ಟಾಕ್ಸಿಕ್ ಸಿನಿಮಾದ ಮೊದಲ ಪ್ರೊಡ್ಯೂಸರ್ ಎಸ್ ಸರ್ ಅವ್ರದ್ದು. ಬುಧವಾರ ವಿಘ್ನೇಶ್ವರನ ಆಶೀರ್ವಾದ ಅವ್ರ ಮೇಲೆ ಸದಾ ಇರುತ್ತೆ. ಅದರಿಂದ ನಾನು ಅವ್ರ ಮೇಲೆ ಪ್ರೀತಿ ವಿಶ್ವಾಸದಿಂದ ನಂಜನಗೂಡಿಂದ ಬಂದಿದ್ದೀನಿ. ಎಸ್ ಸರ್ ಕನ್ನಡ ಚಿತ್ರರಂಗದ ಕೀರ್ತಿ ಪತಾಕೆನ ಇಡೀ ವರ್ಲ್ಡ್ಗೆ ಆರಿಸಿರೋದ್ರಿಂದ ಅವ್ರಿಗೆ ಎಲ್ಲರಿಗೂ ಇಷ್ಟ ಆಗ್ತಾರೆ ಮೇಡಮ್. ಒಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹುಡುಗ, ಒಬ್ಬ ಬಸ್ ಕಂಡಕ್ಟರ್ ಮಗ ಇವತ್ತು ಈ ಲೆವೆಲ್ಗೆ ಇಡೀ ವರ್ಲ್ಡಲ್ಲಿ ಎಸ್ ಅಂದರೆ ಯಾರು ಅನ್ನೋದನ್ನ ಗುರ್ತು ಮಾಡ್ತಾರೆ. ಅದು ನಮ್ಮ ಕನ್ನಡ ಅಭಿಮಾನಿಯಾಗಿ ಕನ್ನಡಗೋಸ್ಕರ. ಅದೇ ಥರನೇ ಅವ್ರು ಹೇಳಿದ್ದೆ ಮಾಡಿದ್ದೆ ಹೇಳ್ತಾ ಇರೋದು ಮೇಡಮ್. ಅದರಿಂದ ಅವರು ಟ್ಯಾಕ್ಸಿಗೂ 2,000 ಕೋಟಿ ಕಲೆಕ್ಷನ್ ಮಾಡ್ತಾ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಮೇಡಮ್. ಇಡೀ ವರ್ಲ್ಡ್ ಹೇಳ್ತಿಲ್ಲ ಮೇಡಮ್, ಕರ್ನಾಟಕದವ್ರನ್ನ ಎಲ್ಲೂ ಗುರ್ತು ಮಾಡ್ತಿರಲ್ಲ. ಇಡೀ ವರ್ಲ್ಡ್ ಎಸ್ ಟ್ಯಾಕ್ಸಿಕ್ ಏನು ಅನ್ನೋದು ಇಡೀ ವರ್ಲ್ಡ್. ಎಸ್ ಸರ್ ಏನಿಲ್ಲ ಮೇಡಮ್, ಒಳ್ಳೇದಲ್ಲಿ ಪ್ರಪ್ರಥಮರಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಇದೇ ಥರ ಮುಂದುವರಿಲಿ ಅಂತ ನಾನು ಅವ್ರಿಗೆ ಆಶಯಿಸ್ತೇನೆ ಮೇಡಮ್. ಒಬ್ಬ ಅಭಿಮಾನಿಯಾಗಿ ನಾನು ಅವ್ರಿಗೆ ಆಶಯಿಸ್ತಿದ್ದೀನಿ.